ಎಲ್ರಿಗೂ ವೆಲ್ಕಮ್ ಟು ಹೇಮಾ ಮಂಜು ವ್ಲಾಗ್ಸ್. ನಾನು ನಿಮ್ಮ ಹೇಮಾ ಮಂಜು. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ನಮ್ಮ ಮಗಳಿಗೆ ಮುಡಿ ಕೊಡಬೇಕಾಯಿತು, ಹಾಗಾಗಿ ನಮ್ಮ ಮನೆ ದೇವ್ರಿಗೆ ಹೊರಡೋಣ ಅಂತ ಹೊರಟಿದ್ವಿ. ಬೆಳಗ್ಗೆ ಸ್ವಲ್ಪ ಬೇಗ ಹೊರಡಬೇಕಾಗಿತ್ತು, 5:30-6 ಗಂಟೆಗೆಲ್ಲ. ಹಾಗಾಗಿ ನಾನು 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ದೇವ್ರಿಗೆ ಹೋಗೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಬೇಕಾಗಿತ್ತು. ಇನ್ನು ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಂಡೆ. ಇನ್ನು ಲೇಖನನ ಕರ್ಕೊಂಡು ಹೋಗ್ತಿದ್ದೀವಲ್ಲ, ಜರ್ನಿಲಿ ಅವಳಿಗೆ ಬೇರೆ ಬೇರೆ ಫುಡ್ಸ್ ಕೊಡೋಕ್ಕಾಗಲ್ಲ, ಔಟ್ಸೈಡ್ ಫುಡ್ ಕೊಡೋಕ್ಕಾಗಲ್ಲ ಅಂತ ನಾನು ಎಲ್ಲನೂ ಮನೇಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಅವಳಿಗೆ. ಇನ್ನು ಮನೇಲಿ ನಾನು ಹೋಮ್ ಮೇಡ್ ಸರ್ಲಾಕ್ ಪೌಡರ್ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದು ಇನ್ಸ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಬಿಸಿನೀರು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ 5 ಮಿನಿಟ್ಸ್ಗೆ ಸರ್ಲಾಕ್ ರೆಡಿಯಾಗಿ ಹೋಗುತ್ತೆ. ಸೊ ಯಾರಿಗಾದ್ರೂ ಈ ಥರ ಪೌಡ್ರ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಇದ್ರದ್ದು ರೆಸಿಪಿ ಮಾಡಿ ತೋರಿಸ್ತೀನಿ. ಇನ್ನು ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು ರಾಗಿ ಗಂಜಿ ತಿನ್ಸೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಮಧ್ಯಾಹ್ನ ಅವಳಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ರೈಸ್ ಕುಕ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಹಾಕೊತಾ ಇದ್ದೆ. ಅಲ್ಲೇ ಎಲ್ಲಾದರೂ ಕರ್ಡ್ ಇಸ್ಕೊಂಡು ಕರ್ಡ್ ರೈಸ್ ತಿನ್ಸೋಣ ಅವಳಿಗೆ ಅಂದ್ಬಿಟ್ಟು. ಇನ್ನು ನಮ್ಮ ಮನೆ ದೇವರಿರೋದು ನಂಜನಗೂಡು. ಅಲ್ಲೇ ಮುಡಿ ಕೊಟ್ಟ ಮೇಲೆ ನದಿಲಿ ಸ್ನಾನ ಮಾಡಬೇಕಾಯಿತು. ಮಗುಗೆ ತಣ್ಣೀರು ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ಮನೆಯಲ್ಲೇ ಚೆನ್ನಾಗಿ ನೀರು ಕುದಿಸ್ಕೊಂಡು ಅದನ್ನು ಕೂಡ ಫ್ಲಾಸ್ಕಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಇನ್ನು ಸಂಡೇ ಬಂದು ನನಗೆ ಮಾರ್ನಿಂಗ್ ಈವ್ನಿಂಗ್ ಎಲ್ಲ ಗೆಸ್ಟ್ ಇದ್ರು ಮನೇಲಿ. ನನಗೆ ಪ್ಯಾಕ್ ಮಾಡ್ಕೊಳಕ್ಕೆ ಟೈಮೇ ಸಿಗಲಿಲ್ಲ. ಅದಕ್ಕೋಸ್ಕರ ಮಂಡೇ ಎಲ್ಲ ಕೆಲಸ ಮುಗಿಸಿ ಪ್ಯಾಕ್ ಕೂಡ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಬ್ಯಾಗ್ಗೆ. ಇನ್ನು 3 ಜನ ಕೂಡ ಮನೆ ದೇವ್ರಿಗೆ ಹೋಗೋದ್ರಿಂದ ಬೆಳಗ್ಗೆನೆ ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮನೇಲಿ. ಅಂದ್ರೂ ನದಿ ಸ್ನಾನ ಮಾಡೋದು ಒಳ್ಳೇದಲ್ವಾ, ಅದು ಅಲ್ಲದೆ ಮಾಘ ಮಾಸ ಬೇರೆ, ಹಾಗಾಗಿ ಅಲ್ಲಿಗೂ ಕೂಡ ಒಂದೊಂದು ಜೊತೆ ಬಟ್ಟೆಗಳು ಎತ್ಕೋತಾ ಇದ್ದೀವಿ. ಇನ್ನು ಬೇಸಿಗೆ ಅಲ್ವಾ, ಹಾಗಾಗಿ ನಾನು ಕಾಟನ್ ಸ್ಯಾರಿ ಇಟ್ಕೊಂಡೆ. ಮತ್ತು ಅತ್ತೆದು ನಮ್ಮ ಮನೆಯವ್ರದ್ದು ಎಲ್ಲ ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊಂಬಿಟ್ಟೆ. ಒಂದರಲ್ಲೇ ಇಟ್ಕೊಂಬಿಡೋಣ, ಲಗೇಜ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲದೂ ಒಂದೇ ಲಗೇಜಲ್ಲಿ ಇಟ್ಕೊಂಬಿಟ್ಟೆ. ಇನ್ನು ಪಾಪುಗೇನೆ ರೆಡಿ ಮಾಡಬೇಕು ಅಂದರೆ ಏನು ಮರಿದಿರ ಎತ್ಕೊಬೇಕಾಗುತ್ತೆ. ಸೊ ಅವಳಿಗೆ ಒಂದು ಎಕ್ಸ್ಟ್ರಾ 2 ಜೊತೆ ಬಟ್ಟೆಗಳು, ಹೊಸ ಬಟ್ಟೆ ಆಗಿರ್ಬೋದು, ಅವಳದು ವಿಟಮಿನ್ D3 ಆಗಿರ್ಬೋದು, ಅವಳಿಗೆ ಬಾಡಿ ವಾಶು ಎಲ್ಲ ಕೂಡ ಮರಿದಿರ ಎತ್ಕೊಂಡು ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಹೊರಗಡೆ ಹೋದಾಗ ನಾವು ಡೈಪರು, ವೈಪ್ಸು ಅದನ್ನೆಲ್ಲನೂ ಇಟ್ಕೋಬೇಕು, ಹಾಗಾಗಿ ಅದನ್ನೆಲ್ಲ ಕೂಡ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ. ಇನ್ನು ಅವಳು ರಚೆ ಮಾಡಿದ್ರೆ ಸ್ವಲ್ಪ ಆಟ ಸಾಮಾನು ಆಟ ಆಡೋಕ್ಕೆ, ಮತ್ತು ಗಂಡು ಹೊಡ್ಸಾದ್ಮೇಲೆ ಹ್ಯಾಟ್ ಹಾಕೋಣ ಅಂದ್ಬಿಟ್ಟು ಅದನ್ನು ಕೂಡ ಇಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಇದೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಎಲ್ಲರೂ ಪೂಜೆ ಮುಗಿಸ್ಕೊಂಡ್ವಿ ಮನೇಲಿ. ಇನ್ನು ಮನೇಲೆಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ನಮಗೆ 5:30-6 ಗಂಟೆ ಆಗೋಗಿತ್ತು. ಸೊ ನಮ್ಮ ಅಪ್ಪ ಕೂಡ ಆಗಲೇ ಬಂದಿದ್ದರು. ಇನ್ನು ನಾವೆಲ್ಲೋದ್ರೂ ಕೂಡ ಅಪ್ಪ ಜೊತೆನೇ ಹೋಗೋದು. ಅಂದರೆ ಅಪ್ಪ, ಅಮ್ಮ, ತಂಗಿ, ನಮ್ಮ ಫ್ಯಾಮ್ಲಿ, ನಾವು ಇಷ್ಟೇ ಜನ ಯಾವಾಗಲೂ ಹೋಗೋದು ಎಲ್ಲಿ ಹೋದ್ರೂ. ಸೊ ಆಲ್ಮೋಸ್ಟ್ ನಾವು ಒಂದು 8 o'clock ಅಷ್ಟರಲ್ಲಿ ಮೈಸೂರು ರೀಚ್ ಆಗಿಬಿಟ್ವಿ. 8:30 ಅಷ್ಟರಲ್ಲಿ ನಾವು ಆಲ್ರೆಡಿ ಟೆಂಪಲಲ್ಲಿ ಕೂಡ ಇದ್ವಿ. 9 ಗಂಟೆವರೆಗೂ ರಾಹುಕಾಲ ಇದ್ದಿದ್ದರಿಂದ 9 o'clock ಮೇಲೆ ನಾವು ಮುಡಿ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇಲ್ಲಿ ದೇವಸ್ಥಾನದಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ನಾವು ಆಚೆ ಬಂದು ಮುಡಿ ಕೊಡ್ಸೋ ಹತ್ರ ಇದ್ದೀವಿ. ಇನ್ನು ನಂಜನಗೂಡು ದೇವಸ್ಥಾನದ ಹತ್ರ ನದಿ ಇದೆಯಲ್ವಾ, ಈ ನದಿ ಜಾಗದಲ್ಲೇ ಇಲ್ಲಿ ಮುಡಿ ಕೊಡೋ ಜಾಗನೂ ಇರೋದು. ಸೊ ಇಲ್ಲೇ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಮುಡಿ ಕೊಡೋದು. ಇನ್ನು ನನ್ನ ಮಗಳಿಗೆ ಅಳ್ತಾಳೆ, ರಚೆ ಮಾಡ್ತಾಳೆ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೆ. ಇಲ್ಲ, ಅವಳು ಸ್ವಲ್ಪ ಸುಮ್ಮನೆ ಇದ್ಲು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಏನೋ ಮಾಡ್ತವ್ರೆ ಅಂತ ಅನಿಸಿ ಇದು ಮಾಡಿದ್ಲು, ಆಮೇಲೆ ಸುಮ್ಮನಾಗ್ಬಿಟ್ರು. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಸ್ವಲ್ಪ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡು ಆಮೇಲೆ ನಾವು ಕೂಡ ನದಿ ಸ್ನಾನ ಮಾಡ್ಕೊಂಡ್ವಿ. ಇನ್ನು ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾವು ನದಿಲಿ ಸ್ನಾನ ಮಾಡೋಣ ಅಂತ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ವಿ. ಇನ್ನು ರೆಡಿ ಮಾಡಿ ದೇವ್ರ ದರ್ಶನ ಕೂಡ ಹೋದ್ವಿ. ಸೊ ಅಂಥ ಏನೂ ರಶ್ ಇರಲಿಲ್ಲ. ನಾವು ಹೋದಾಗ ಸೋಮವಾರ ರಶ್ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ, ಆದರೆ ಬೇಗನೆ ದರ್ಶನ ಆಯಿತು. ತುಂಬಾ ಖುಷಿಯಾಗುತ್ತೆ ನಮಗೆ ಇಲ್ಲಿ ಬಂದರೆ. ಸೊ ಇದೆಲ್ಲನೂ ಮುಗಿಸ್ಕೊಂಬಿಟ್ವಿ ನಾವು ಬೇಗನೆ. ಇನ್ನು ನನ್ನ ಮಗಳು ಗುಂಡೊಡ್ಸಾದ್ಮೇಲಂತೂ ಹೀಗೆ ಕಾಣ್ತವಳೆ, ಕ್ಯೂಟಾಗಿದ್ದಾಳೆ ಅನಿಸುತ್ತೆ. ಸೊ ಒಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಟಿಫನ್ ಟೈಮ್ಗೆ ಹೊರಗಡೆ ಬಂದ್ವಿ. ಇನ್ನು ನಂಜನಗೂಡಲ್ಲಿ ಫೇಮಸ್ ಆಗಿರೋ ಅಂಥ ಶಿವಲಿಂಗ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಇದು ಬಂದು ನಂಜನಗೂಡು ದೇವಸ್ಥಾನದ ಬ್ಯಾಕ್ ಸೈಡ್ ಸ್ಟ್ರೀಟಲ್ಲೇ ಇರೋದು. ಸೊ ಇಲ್ಲಿ ಕಾರ್ನರಲ್ಲಿ ಕಳ್ಳೆಪುರಿ ಸ್ವೀಟ್ ಅಂಗಡಿ ಎಲ್ಲ ಇರುತ್ತೆ. ಒಂದು ಸ್ವಲ್ಪ ಒಳಗಡೆ ಬಂದರೆ ಶಿವಲಿಂಗಂ ಕೆಫೆ ಅಂತ ಅಂದ್ಬಿಟ್ಟು. ಸೊ ಇದ್ರೊಳಗಡೆ ಹೋದ್ವಿ ನಾವು. ಸೊ ಜನ ಕೂಡ ತುಂಬ ಏನಿರಲಿಲ್ಲ, ಬಟ್ ಜನ ತುಂಬಿದ್ರು. ಸಣ್ಣ ಹೋಟ್ಲಲ್ಲೇ ತುಂಬ ಜನ ತುಂಬಿದ್ರು ಅಂತಲೇ ಹೇಳ್ಬೋದು. ಇದು ಅಂತೂ ಯೂಟ್ಯೂಬಲ್ಲಿ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಈ ಕೆಫೆ. ಸೊ ಹಾಗಾಗಿ ನಾವು ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಸೊ ಇಲ್ಲಿ ಫೇಮಸ್ ಆಗಿರೋದು ಚಪಾತಿಗೇನೆ. ಸೊ ಹಾಗಾಗಿ ನಾವು ಕೂಡ ಅದನ್ನೇ ಆರ್ಡರ್ ಮಾಡಿದ್ವಿ. ನೋಡ್ಬೋದು ನೀವು ಇಲ್ಲಿ ಚಪಾತಿ ಎಷ್ಟು ದೊಡ್ಡ ಚಪಾತಿ ಅಂದರೆ ಆ ತಟ್ಟೆ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದಿತ್ತು. ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. 1 ಚಪಾತಿ 3 ಚಪಾತಿಗೆ ಸಮ ಇತ್ತು. ಇನ್ನು ನಾವು ಮಸಾಲೆ ದೋಸೆ, ಸೆಟ್ ದೋಸೆ ಇದನ್ನು ಕೂಡ ಟೇಸ್ಟ್ ಮಾಡಿದ್ವಿ.
ಅಲ್ಲಿಂದ ಟಿಫನ್ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಅಷ್ಟರಲ್ಲಿ ನಿಮಿಷಾಂಬ ಕೂಡ ಬಂದ್ವಿ. ಸೊ ನಿಮಿಷಾಂಬೆ ದರ್ಶನ ಕೂಡ ಆಯಿತು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ರಶ್ ಇರುತ್ತೇನೋ ಏನೋ ಅಂದ್ಬಿಟ್ಟು ನಮಗೆ ಟೈಮ್ ಇರಲಿಲ್ಲ. ಹಾಗಾಗಿ ನಿಮಿಷಾಂಬ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಗಳ ಜೊತೆ ವಾಪಸ್ ಮನೆಗೆ ಬಂದ್ವಿ. ವಾಪಸ್ ಟ್ಯೂಷನ್ ಟೈಮ್ ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಟ್ಟೆ. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಟ್ಯೂಷನ್ ಮುಗಿಸ್ಕೊಂಬಿಟ್ಟೆ. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಬಂದಮೇಲೆ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿಕೊಂಡು ಅದನ್ನೆಲ್ಲ ಕೂಡ ಎತ್ತಿಟ್ಕೊಳ್ತಾ ಇದ್ದೆ. ಸೊ ತುಂಬಾ ಟಯರ್ಡಾಗಿ ಹೋಗಿತ್ತು. ಆದರೂ ಕೂಡ ಇದನ್ನೆಲ್ಲ ಮಾಡದೆ ಹೋದರೆ ಮತ್ತೆ ನಾಳೆಗೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟು ಆರ್ಗನೈಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಇನ್ನು ನನ್ನ ಹೇರ್ಸ್ ಅಂತೂ ತುಂಬಾ ಒಂಥರ ಆಗಿಬಿಟ್ಟಿತ್ತು. ನದಿಲಿ ಬೇರೆ ಸ್ನಾನ ಮಾಡಿದ್ದು ತುಂಬ ಒಂಥರ ಆಗಿಬಿಟ್ಟಿತ್ತು. ಸೊ ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಆ್ಯಸ್ ಯೂಶುವಲ್ ಕೊಕೊನಟ್ ಆಯಿಲ್ ಜೊತೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಮಿಕ್ಸ್ ಮಾಡಿಕೊಂಡು ಆಯಿಲ್ನ ಅಪ್ಲೈ ಮಾಡಿಕೊಂಡೆ. ಇನ್ನು ಇವತ್ತು ಕೆಲವೊಂದು ಪಾರ್ಸೆಲ್ ಬಂದಿತ್ತು ನನಗೆ. ಆನ್ಲೈನಲ್ಲಿ ಏನೋ ಆರ್ಡರ್ ಮಾಡಿದ್ದೆ, ಹಾಗಾಗಿ ಅದನ್ನು ಕೂಡ ಡೆಲಿವರಿ ಮಾಡಿಬಿಟ್ಟು ಹೋಗಿದ್ದರು. ಮನೆಗೆ ಬಂದಮೇಲೆ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇದು ನಾನು ಕಿಚನ್ಗೆ ಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಡೆಲಿವರಿ ಡೇಟ್ ಲೇಟ್ ಇತ್ತು, ಆದರೂ ಕೂಡ ಸ್ವಲ್ಪ ಬೇಗ ಮಾಡಿಬಿಟ್ಟು ಹೋಗಿದ್ದಾರೆ. ಇನ್ನು ಮೀಶೋಲಿ ಯಾವಾಗೋ ಡೆಲಿವರಿ ಡೇಟ್ ಕೊಟ್ಟಿರ್ತಾರೆ, ಆದರೆ ಇನ್ನು ಯಾವಾಗೋ ಡೆಲಿವರಿ ಮಾಡಿರ್ತಾರೆ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನಾವು. ಸೊ ಇದು ಹಾಗೆ ಆಯಿತು. ನಾವು ಇವತ್ತು ಮನೇಲಿ ಇಲ್ದಿರೋದ್ರಿಂದ ಸೊ ನಮ್ಮ ನೇಬರ್ ಕಲೆಕ್ಟ್ ಮಾಡಿಕೊಂಡ್ರು. ಇನ್ನು ಈ ಪ್ರಾಡಕ್ಟ್ ಬಂದು ನಂಗೆ ಏನಾದರೂ ತರಕಾರಿ ಬಿಡಿಸ್ಕೊಳಕ್ಕಾಗಿರ್ಬೋದು, ತರಕಾರಿ ಎತ್ತಿಟ್ಕೊಳಕ್ಕಾಗಿರ್ಬೋದು, ಚೆನ್ನಾಗಿ ಕಾಣುತ್ತೆ ಮತ್ತು ವೀಡಿಯೋಗೆ ತೋರಿಸ್ಬೇಕಾದ್ರೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಸೊ ಇದ್ರ ಪ್ರೈಸ್ ಕೂಡ ತುಂಬಾ ಕಡಿಮೆ ಇತ್ತು, 183 ಇತ್ತು. ನಾನು ಆನ್ಲೈನಲ್ಲೇ ಪೇ ಮಾಡೋದ್ರಿಂದ ನನಗೆ 150ಗೆ ಸಿಕ್ತು. ಸೊ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಕ್ವಾಲಿಟಿ ಕೂಡ. ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ನಾನು ಇದೇ ವಿಡಿಯೋಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಫಸ್ಟ್ ಲೈಬ್ರರಿ ಅಂತ ಅಂದ್ಬಿಟ್ಟು ತರಿಸಿದೆ. ಅಂದರೆ ಟ್ಯೂಷನ್ ಟೈಮಲ್ಲಿ ಅವಳನ್ನ ಕರ್ಕೊಂಡು ಹೋಗಿರ್ತೀನಲ್ವಾ, ಸೊ ಅಲ್ಲೇ ಸ್ವಲ್ಪ ಆಟ ಸಾಮಾನು ಜೊತೆ ಆಟಾಡಿ ಬೋರ್ ಏನಾದರೂ ಆದರೆ ಅಂಥ ಟೈಮಲ್ಲಿ ಇದನ್ನೆಲ್ಲ ಸ್ವಲ್ಪ ಕೊಡೋಣ, ಇದನ್ನು ನೋಡ್ತಾ ಅವಳು ಏನಾದರೂ ಐಡೆಂಟಿಫೈ ಮಾಡ್ಬೋದೇನೋ. ಸೊ ಈ ಥಿಂಗ್ಸ್ ಎಲ್ಲ ಗ್ರ್ಯಾಬ್ ಮಾಡೋಕ್ಕೆ ಅವಳಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ತರಿಸಿದೆ. ಸೊ ಇದ್ರ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ ನಾನು. ಸೊ ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಮತ್ತೆ ಅದೇ ಪ್ಲೇಸಲ್ಲಿ ಇಟ್ಬಿಟ್ಟೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಹಾಗೆ ಇನ್ನೂ ಬೇರೆ ಕಂಟೆಂಟ್ಗಳಲ್ಲಿ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಖಂಡಿತ ನಿಮಗೆ ಬೇಕಾಗಿರೋಂಥ ವೀಡಿಯೋಸೇ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ, ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.